ಮಕರ ರಾಶಿಯವರಿಗೆ ಮೇ 12ರ ದಿನವು ಸಾಮಾನ್ಯ ದಿನದಂತೆ ಕಾಣಿಸಿದರೂ ಅದರ ಒಳಹೊರತಿನಲ್ಲಿ ಅನೇಕ ಆಳವಾದ ಸೂಚನೆಗಳು ಅಡಗಿವೆ. ಜೀವನದಲ್ಲಿ ಕೆಲ ಸಮಯಗಳು ಮನುಷ್ಯನನ್ನು ಪರೀಕ್ಷಿಸುವುದಕ್ಕೂ ಕೆಲ ಸಮಯಗಳು ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುವುದಕ್ಕೂ ಬರುತ್ತವೆ. ಮೇ 12ರ ದಿನ ಮಕರ ರಾಶಿಯವರ ಪಾಲಿಗೆ ಇಂತಹ ಎರಡು ವಿಭಿನ್ನ ಶಕ್ತಿಗಳ ಸಂಗಮವಾಗಿರುವ ದಿನವಾಗಿ ಕಾಣಿಸುತ್ತದೆ. ಒಂದು ಕಡೆ ಎಚ್ಚರಿಕೆ ಅಗತ್ಯವಿರುವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ, ಇನ್ನೊಂದು ಕಡೆ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುವ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಈ ದಿನದ ಗ್ರಹಚಲನೆಗಳು ಮಕರ ರಾಶಿಯವರ ಮನಸ್ಸು, ಹಣಕಾಸು, ಕುಟುಂಬ, ಉದ್ಯೋಗ, ಆರೋಗ್ಯ ಹಾಗೂ ಭವಿಷ್ಯದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಶನಿ ಮಕರ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಮಕರ ರಾಶಿಯವರು ಜೀವನವನ್ನು ಗಂಭೀರವಾಗಿ ನೋಡುವ ಗುಣ ಹೊಂದಿರುತ್ತಾರೆ. ಅವರು ಯಾವ ಕೆಲಸ ಮಾಡಿದರೂ ಅದರ ಹಿಂದೆ ಶ್ರಮ, ನಿಯಮ ಮತ್ತು ತಾಳ್ಮೆ ಇರುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ಚಿಂತನೆ ಮತ್ತು ಮೌನ ಸ್ವಭಾವವೇ ಇವರಿಗೆ ತೊಂದರೆ ಉಂಟುಮಾಡಬಹುದು. ಮೇ 12ರಂದು ಇದೇ ಗುಣಗಳು ಇವರ ಪರೀಕ್ಷೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಸಣ್ಣ ವಿಷಯಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದು, ಹಳೆಯ ಘಟನೆಗಳನ್ನು ನೆನೆದು ಬೇಸರಪಡುವುದು ಮತ್ತು ಇನ್ನೊಬ್ಬರ ಮಾತುಗಳನ್ನು ಹೆಚ್ಚು ಯೋಚಿಸುವುದು ಮನಃಶಾಂತಿಯನ್ನು ಕದರುವ ಸಾಧ್ಯತೆಯಿದೆ. ಆದ್ದರಿಂದ ಈ ದಿನ ಮನಸ್ಸನ್ನು ಸಮತೋಲನದಲ್ಲಿ ಇಡುವುದು ಬಹಳ ಮುಖ್ಯ. ಈ ದಿನ ಹಣಕಾಸಿನ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯವಾಗಬಹುದು. ಕೆಲವರು ಹೂಡಿಕೆ, ಸಾಲ ಅಥವಾ ದೊಡ್ಡ ಖರೀದಿ ಮಾಡುವ ಯೋಚನೆ ಮಾಡಬಹುದು. ಆದರೆ ತುರ್ತು ನಿರ್ಧಾರ ತೆಗೆದುಕೊಂಡರೆ ನಂತರ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಸುತ್ತಮುತ್ತಲಿನ ಎಲ್ಲರನ್ನೂ ನಂಬುವುದು ಸರಿಯಲ್ಲ ಎಂಬ ಸೂಚನೆಯನ್ನು ಗ್ರಹಗಳು ನೀಡುತ್ತಿವೆ. ಹಣಕ್ಕೆ ಸಂಬಂಧಿಸಿದ ದಾಖಲೆಗಳು, ಒಪ್ಪಂದಗಳು ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಬೇಕು. ವಿಶೇಷವಾಗಿ ಸ್ನೇಹಿತರ ಮಾತಿಗೆ ಒಳಗಾಗಿ ಹಣ ಹೂಡಬಾರದು. ಕೆಲವರಿಗೆ ಹಳೆಯ ಸಾಲ ಮರಳಿ ಸಿಗುವ ಸಾಧ್ಯತೆ ಇದ್ದರೂ ಅದಕ್ಕಾಗಿ ಸಹನೆ ಅಗತ್ಯವಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇ 12ರ ದಿನ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸೂಚನೆ ಕಾಣಿಸುತ್ತದೆ. ಬಹುಕಾಲದಿಂದ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗುತ್ತಿಲ್ಲ ಎಂಬ ಭಾವನೆ ಇದ್ದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗಬಹುದು. ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತಿನ ಭೇದ ಉಂಟಾಗುವ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಮಿತಿಯನ್ನು ಕಾಪಾಡಬೇಕು. ನೀವು ಹೇಳುವ ಒಂದು ಮಾತೇ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುವ ಗುಣ ಈ ದಿನ ನಿಮಗೆ ಲಾಭ ತರುತ್ತದೆ. ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಈ ದಿನ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ದೊರೆಯಬಹುದು. ಆದರೆ ಎಲ್ಲ ಅವಕಾಶಗಳು ಲಾಭಕರವಾಗುವುದಿಲ್ಲ. ಕೆಲವು ಜನರು ಮಧುರ ಮಾತುಗಳಿಂದ ನಿಮ್ಮ ವಿಶ್ವಾಸ ಗೆಲ್ಲಲು ಪ್ರಯತ್ನಿಸಬಹುದು. ಆದ್ದರಿಂದ ಯಾವುದೇ ಒಪ್ಪಂದ ಮಾಡುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸುವುದು ಅಗತ್ಯ. ವ್ಯವಹಾರದಲ್ಲಿ ಸಣ್ಣ ಲಾಭ ಕಂಡರೂ ಅದು ಮುಂದಿನ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಹೀಗಾಗಿ ಆತುರ ಪಡುವುದಕ್ಕಿಂತ ಸ್ಥಿರತೆಯನ್ನು ಕಾಪಾಡುವುದು ಮುಖ್ಯ. ಕುಟುಂಬ ಜೀವನದಲ್ಲಿ ಕೆಲ ಅಸಮಾಧಾನಗಳು ಕಂಡುಬರುವ ಸಾಧ್ಯತೆ ಇದೆ. ಮನೆಯವರ ನಡುವೆ ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ವಿಶೇಷವಾಗಿ ತಂದೆ ಅಥವಾ ಹಿರಿಯರ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಬಾರದು. ಅವರ ಮಾತಿನಲ್ಲಿ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾದ ಸೂಚನೆ ಅಡಗಿರಬಹುದು. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಭಾವನಾತ್ಮಕ ಕ್ಷಣಗಳು ಎದುರಾಗಬಹುದು. ಸಂಗಾತಿಯ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಕೋಪದಲ್ಲಿ ಮಾತನಾಡಿದ ಮಾತು ನಂತರ ನೋವು ತರಬಹುದು ಎಂಬುದನ್ನು ಮರೆಯಬೇಡಿ. ಪ್ರೇಮ ಜೀವನದಲ್ಲಿರುವವರಿಗೆ ಮೇ 12 ಹೊಸ ಆಶಾಭರವನ್ನು ನೀಡಬಹುದು. ಬಹುಕಾಲದಿಂದ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಹೇಳಲು ಧೈರ್ಯ ಬರುತ್ತದೆ. ಆದರೆ ಎಲ್ಲವನ್ನೂ ತಕ್ಷಣವೇ ನಿರೀಕ್ಷಿಸುವುದು ಸರಿಯಲ್ಲ. ನಿಧಾನವಾಗಿ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಕೆಲವರಿಗೆ ಹಳೆಯ ಪ್ರೇಮ ಸಂಬಂಧ ಮತ್ತೆ ನೆನಪಾಗಬಹುದು. ಆದರೆ ಹಳೆಯ ನೋವುಗಳನ್ನು ಮತ್ತೆ ಜೀವನಕ್ಕೆ ತರಬಾರದು ಎಂಬ ಸೂಚನೆ ಕೂಡ ಈ ದಿನದಲ್ಲಿದೆ. ಆರೋಗ್ಯದ ವಿಷಯದಲ್ಲಿ ದೇಹಕ್ಕಿಂತ ಮನಸ್ಸಿನ ಆರೈಕೆ ಮುಖ್ಯವಾಗುತ್ತದೆ. ಅತಿಯಾದ ಒತ್ತಡ, ನಿದ್ರಾಹೀನತೆ ಮತ್ತು ಚಿಂತನೆಗಳಿಂದ ದಣಿವು ಹೆಚ್ಚಾಗಬಹುದು. ಆಹಾರ ಕ್ರಮದಲ್ಲಿ ಅಸಮತೋಲನ ಇದ್ದರೆ ಹೊಟ್ಟೆ ಅಥವಾ ನರ ಸಂಬಂಧಿತ ಸಮಸ್ಯೆಗಳೂ ಕಾಣಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ವಿಶ್ರಾಂತಿ ಪಡೆಯುವುದು ಅಗತ್ಯ. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ದಿನ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ದೇವರ ಮೇಲಿನ ನಂಬಿಕೆ ಮತ್ತಷ್ಟು ಗಟ್ಟಿಯಾಗಬಹುದು. ಕೆಲವರು ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಅಥವಾ ಪೂಜೆ ಮಾಡುವ ಆಸಕ್ತಿ ಹೊಂದಬಹುದು. ಶನಿ ಪ್ರಭಾವ ಹೆಚ್ಚಿರುವುದರಿಂದ ಹಿರಿಯರಿಗೆ ಗೌರವ ಕೊಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ ಎಂದು ಸೂಚನೆಯಿದೆ. ಕಪ್ಪು ಎಳ್ಳು ದಾನ ಮಾಡುವುದು ಅಥವಾ ಶನಿ ಮಂತ್ರ ಜಪಿಸುವುದು ಮನಸ್ಸಿಗೆ ಧೈರ್ಯ ನೀಡಬಹುದು. ಮಕರ ರಾಶಿಯವರ ಜೀವನದಲ್ಲಿ ಮೇ 12 ಒಂದು ತಿರುವಿನ ದಿನವಾಗಬಹುದು. ಈ ದಿನದ ಕೆಲವು ಘಟನೆಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು.
ಮಕರ ರಾಶಿಯವರ ಜೀವನದಲ್ಲಿ ಮೇ 12ರ ಪ್ರಭಾವವು ಕೇವಲ ಒಂದು ದಿನದ ಫಲವಾಗಿ ಮಾತ್ರ ಉಳಿಯುವುದಿಲ್ಲ. ಈ ದಿನದ ಅನುಭವಗಳು ಮುಂದಿನ ಹಲವು ವಾರಗಳ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಗ್ರಹಗಳ ಚಲನೆಗಳು ಕೆಲವೊಮ್ಮೆ ಮನುಷ್ಯನ ಮನಸ್ಸಿನೊಳಗಿನ ಅಡಗಿದ ಭಾವನೆಗಳನ್ನು ಹೊರತೆಗೆದು ತೋರಿಸುತ್ತವೆ. ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ದುಃಖವನ್ನು ಯಾರ ಮುಂದೆಯೂ ತೋರಿಸದವರು. ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಚಿಂತನೆಗಳನ್ನು ಹೊತ್ತುಕೊಂಡಿರುತ್ತಾರೆ. ಮೇ 12ರ ನಂತರ ಇದೇ ಮನಸ್ಥಿತಿ ಬದಲಾಗಲು ಆರಂಭವಾಗಬಹುದು. ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಮತ್ತು ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎಂಬ ಅರಿವು ನಿಧಾನವಾಗಿ ಮೂಡಬಹುದು. ಈ ಸಮಯದಲ್ಲಿ ನಿಮ್ಮ ಸುತ್ತಲಿನ ಕೆಲವರ ನಿಜಸ್ವಭಾವ ತಿಳಿಯುವ ಸಾಧ್ಯತೆಯಿದೆ. ಇದುವರೆಗೆ ನಿಮ್ಮ ಬಳಿ ಮಧುರವಾಗಿ ಮಾತನಾಡಿದ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಹತ್ತಿರವಾಗಿದ್ದರು ಎಂಬುದು ಗೊತ್ತಾಗಬಹುದು. ಈ ಸತ್ಯ ತಿಳಿದಾಗ ಮನಸ್ಸಿಗೆ ನೋವಾಗಬಹುದು. ಆದರೆ ಇದೇ ಘಟನೆ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠವಾಗುತ್ತದೆ. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವ ಬದಲು ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂಬ ಅರಿವು ಬರುತ್ತದೆ. ಶನಿ ಪ್ರಭಾವ ಇರುವ ಸಮಯದಲ್ಲಿ ಜೀವನವು ಕೆಲವೊಮ್ಮೆ ಒಂಟಿತನದ ಪಾಠ ಕಲಿಸುತ್ತದೆ. ಆದರೆ ಅದೇ ಒಂಟಿತನ ಮನುಷ್ಯನನ್ನು ಬಲಿಷ್ಠನನ್ನಾಗಿಸುತ್ತದೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನದ ನಂತರ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗುವ ಸೂಚನೆಯಿದೆ. ಇದುವರೆಗೆ ಓದಿನಲ್ಲಿ ಅಲಕ್ಷ್ಯ ತೋರಿದ್ದವರು ಈಗ ಗಂಭೀರವಾಗಿ ಭವಿಷ್ಯದ ಬಗ್ಗೆ ಯೋಚಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ನಿಧಾನವಾಗಿ ಉತ್ತಮ ಅವಕಾಶಗಳು ಕಾಣಿಸಬಹುದು. ಆದರೆ ಯಶಸ್ಸು ತಕ್ಷಣ ಸಿಗುವುದಿಲ್ಲ. ಹೆಚ್ಚು ಶ್ರಮ, ಹೆಚ್ಚು ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಅಗತ್ಯವಾಗುತ್ತದೆ. ಈ ಸಮಯದಲ್ಲಿ ಸ್ನೇಹಿತರ ಪ್ರಭಾವದಿಂದ ಸಮಯ ವ್ಯರ್ಥ ಮಾಡಬಾರದು. ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಸಾಧನೆ ಸಾಧ್ಯ. ಉದ್ಯೋಗ ಹುಡುಕುತ್ತಿರುವ ಮಕರ ರಾಶಿಯವರಿಗೆ ಮೇ 12ರ ನಂತರ ಶುಭ ಸೂಚನೆಗಳು ಕಾಣಿಸಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಸಂದರ್ಶನ ಅಥವಾ ಕೆಲಸದ ಮಾಹಿತಿ ಬರಬಹುದು. ಕೆಲವರಿಗೆ ದೂರದ ಊರು ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶಗಳು ದೊರೆಯಬಹುದು. ಮೊದಲಿಗೆ ಭಯ ಅಥವಾ ಗೊಂದಲ ಇದ್ದರೂ ಆ ಅವಕಾಶವೇ ಜೀವನ ಬದಲಾಯಿಸುವ ದಾರಿಯಾಗಬಹುದು. ಆದ್ದರಿಂದ ಹೊಸ ಅವಕಾಶಗಳನ್ನು ಭಯಪಟ್ಟು ತಿರಸ್ಕರಿಸಬಾರದು. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುವ ಅಭ್ಯಾಸವನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು. ಹಣಕಾಸಿನ ವಿಚಾರದಲ್ಲಿ ಈ ಸಮಯ ಮಿಶ್ರ ಫಲ ನೀಡುವ ಸಾಧ್ಯತೆಯಿದೆ. ಒಂದು ಕಡೆ ಹಣದ ಹರಿವು ಹೆಚ್ಚಾದರೂ ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು.